ರೀ, ಎಲ್ಲಿ ಹೋಗ್ತಿದ್ದೀರಾ? ನನಗಂತೂ ಮಾತಾಡೋಕ್ಕೂ ಶಕ್ತಿ ಇಲ್ಲ. ಬಂದ್ಬಿಟ್ಯಾ ಅಡ್ಬಾಯಿ ಹಾಕ್ಕೊಂಡು? ಹೆಸರು ಸುಂದರಿ, ಆದರೆ ಜೋತ್ ಬಿತ್ಕೊಂಡಿರೋ ಮುಖ. ಯಾಕ್ರಿ, ನನಗದೇನೋ ಕ್ಯಾನ್ಸರ್ ಅಂತಲ್ವಾ? ಅದಕ್ಕೆ ಯಾಕೆ ನೀವು ಡಾಕ್ಟ್ರ್ ಹತ್ರ ತೋರಿಸಲ್ಲ? ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ, ಅದನ್ನು ಅರ್ಧಂಬರ್ಧ. ಸರಿಯಾಗಿ ಹೋಗೋಕ್ಕೂ ಬಿಟ್ಟಿಲ್ಲ ನನಗೆ. ಒದ್ದಾಡ್ತಾ ಇದ್ದೀನಿ ಕಣ್ರಿ, ಭಾಳ ನೋವುತ್ತೆ. ಬೇಗ ಸತ್ತೋಗ್ತೀನಿ ರೀ, ನಂಗೆ ತಡ್ಕೊಳಕ್ಕಾಗಲ್ಲ. ಈಗಲೇ ಎಷ್ಟು ಮುದುಕೆ ಆದಂಗೆ ಆಗೋಗಿದ್ದೀನಿ. ಅದೇ ಕೆಲಸ ನನಗೆ ಅಲ್ವಾ? ಸತ್ತರೆ ಸಾಯಿ, ನೀನು ಆ ಮೀನಾಕ್ಷಿ ಥರನೇ ಸತ್ತೋಗು. ಹೌದು ಬಿಡಿ, ನಿಮ್ಮ ಬಗ್ಗೆ ಗೊತ್ತಿದ್ದು ನಾನು ಕೇಳಿದೆ. ನಂದೇ ತಪ್ಪು. ಥೂ, ನಡಿ ಆ ಕಡೆ. ಏ ಪಾರ್ವತಿ, ಅದ್ರ ಮೇಲೆ ಯಾಕೆ ಕೂತಿದ್ಯಾ? ಮತ್ತೆ ಆ ಕಟ್ಟೆ ಹೊಡೆದಾಕಿದ್ರೆ ನನಗೆ ಅದಕ್ಕೊಂದು ಖರ್ಚು. ನನ್ನ ಜೊತೆ ಬರ್ತೀಯ? ಈಗ ಶೆಟ್ರಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಹ್ಞೂ, ನಾನು ಬರಲ್ಲ. ಅಮ್ಮ, ಅಪ್ಪ ನನ್ನನ್ನು ಚಿಕ್ಕ ಮಗು ಅಂತ ತೋರಿಸಿ ನನ್ನ ಕೈಗೆ ಏನು ಕೊಡಲ್ವಾ? ಮಗು ಬಂದಿದೆ ಅಂಗಡಿಗೆ ಅಂತ ಹೇಳ್ತಾರೆ. ಮಗು ಕೈಗೇನು ಕೊಡಲ್ವಾ ಅಂತ ಕೇಳ್ತಾರೆ. ನಂಗೆ ಅಸಹ್ಯ ಆಗುತ್ತಪ್ಪ. ಒಂದು ನಾಕಾಣಿ ಆದರೂ ಸಿಗುತ್ತೆ. ಏನೋ ನೀನು ನನ್ನ ಕೊನೆ ಮಗಳು ಅಂತ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಬಾರ್ಕೋಲಲ್ಲಿ ಬೀಳ್ತಿತ್ತು. ರೀ, ಊರಿಗೆ ದೊಡ್ಡ ಮನುಷ್ಯ, ಇಷ್ಟು ಜುಗ್ರಿ ಯಾಕೆ? ನಿಮ್ಮ ಹತ್ರ ಏನು ಮಾತು? ನಾನು ಹೊಡ್ತಿದ್ದೀನಿ. ಥೋ, ಯಾವಾಗಲೂ ಇರೋದೇ ಗೋಳು.